4ರಿಂದ 4.5 ತಿಂಗಳ ಒಳಗೆ 2 ಲಕ್ಷ ರೈತರಿಗೆ ದರಖಾಸ್ತು ಪೋಡಿ ಮಾಡಿಕೊಡಲಾಗುವುದು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನ ಪರಿಷತ್ನಲ್ಲಿ ಘೋಷಿಸಿದ್ದು, ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಡಿಸೆಂಬರ್ ಅಂತ್ಯದ ವೇಳೆಗೆ 2 ಲಕ್ಷ ರೈತರಿಗೆ ದರಖಾಸ್ತು ಪೋಡಿ ಮಾಡಿಕೊಡಲಾಗುವುದು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು. ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ ಎಂಟಿಬಿ ನಾಗರಾಜ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಈ ಹಿಂದೆ 2 ಸರ್ಕಾರದ ಅವಧಿಯಲ್ಲಿ ಅರ್ಜಿ ಕೊಟ್ಟಿದ್ದು ಮಾತ್ರ ಏಕವ್ಯಕ್ತಿ ಪೋಡಿ ಆಗ್ತಾ ಇತ್ತು. ಆದರೆ ಈಗ ಏಕವ್ಯಕ್ತಿ ಪೋಡಿಯನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪ್ರಸ್ತುತ ಸರ್ಕಾರ ಯಾರ ಅರ್ಜಿಗೂ ಕಾಯ್ತಾ ಇಲ್ಲ. ಬದಲಾಗಿ ಮಂಜೂರಿದಾರರ ದಾಖಲೆಯನ್ನ ತಾವೇ ತಯಾರು ಮಾಡಿ ಅಭಿಯಾನದ ಮಾದರಿಯಲ್ಲಿ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಈಗ ಆನ್ಲೈನಲ್ಲಿ ಬರುವ ಮಿಸ್ಸಿಂಗ್ ಫೈಲ್ಗಳು ಮಿಸ್ಸಿಂಗ್ ಕಂಪ್ನಿಯಲ್ಲಿ ಕ್ಲಿಯರ್ ಆಗುತ್ತಿಲ್ಲ. ಅದೇ ಅವ್ರಿಗೆ ಕೆಲವರಿಗೆ ದಕ್ಷಿಣ ಕೊಟ್ಟವರಿಗೆ ಆ ಫೈಲ್ಗಳು ಕ್ಲಿಯರ್ ಆಗ್ತವೆ. ಇಲ್ಲದ್ರೆ ರೈತರು ಪ್ರತಿನಿತ್ಯ ಕಚೇರಿಗೆ ಅಲದಾಡೋದೇ ಕೆಲಸ. ಇವತ್ತು ಬಾ, ನಾಳೆ ಬಾ, ಆಫೀಸ್ ತಗ್ರ, ಇಂటి ತಗ್ರ ಅಂತ ಏನೋ ಒಂದು ಗಾದೆ ಹೇಳ್ತಾರೆ. ಆಫೀಸ್ ತಗ್ರ, ಮನೆ ತಗ ಬಾ ಅಂತ ಹೀಗೆ ಅಲದಾಡುವಂಥ ಕೆಲಸಗಳು ಭಾಳಷ್ಟು ಆಗಿಬಿಟ್ಟಿದೆ. ಸರ್ವೇಯರ್ಗಳು ಈ ದರಖಾಸ್ತು ಪೋಡಿ ದುರಸ್ತಿ ಅಳತೆ ಮಾಡಲು ಅಕ್ಕಪಕ್ಕದವ್ರಿಗೆ ನೋಟಿಸೇ ಕೊಡಲ್ಲ. ಹಿಂದೆ 2 ಸರ್ಕಾರಗಳ ಅವಧಿಯಲ್ಲಿ ಅವರು ಅರ್ಜಿ ಕೊಡಬೇಕಾಗಿತ್ತು. ಇದಕ್ಕೆ ಏಕ ವ್ಯಕ್ತಿ ಪೋಡಿ ಅಂತ ಕರೀತಾ ಇದ್ರು. ಅಂದರೆ ಯಾರು ಅರ್ಜಿ ಕೊಟ್ಟರೆ ಅವ್ರದ್ದು ಮಾತ್ರ ಪೋಡಿ ಆಗ್ತಾ ಇತ್ತು. ಯಾರಿಗೆ ಅರ್ಜಿ ಕೊಡಲಿಕ್ಕೆ ಸಾಮರ್ಥ್ಯ ಇದೆ, ಯಾರಲ್ಲಿ ಕೆಲಸ ಮಾಡಿಸೋದಕ್ಕೆ ಸಾಮರ್ಥ್ಯ ಇದೆ, ಅವ್ರದ್ದು ಮಾತ್ರ ಆಗ್ತಾ ಇತ್ತು. ಸೊ ಬೇರೆಯವ್ರದ್ದು ಆಗ್ತಾ ಇರಲಿಲ್ಲ. ಈಗ ತಮ್ಮ ಮಾಹಿತಿಗೆ ದಯವಿಟ್ಟು ಅವ್ರು ತಮಗೆ ಹೇಳ್ದವರು, ತಮಗೂ ಈ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಅರ್ಥ ಇದೆ, ಆದರೂ ಸ್ವಲ್ಪ ಸರಿಪಡಿಸ್ತೇನೆ. ಈಗ ಮಾನ್ಯ ಸಭಾಪತಿಗಳೇ, ಈ ಏಕ ವ್ಯಕ್ತಿ ಪೋಡಿ ಮಾಡೋದಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ. ರಾಜ್ಯದಲ್ಲಿ ಎಷ್ಟು ಜನರಿಗೆ ಸರ್ಕಾರಿ ಜಮೀನು ಮಂಜೂರಾಗಿದೆ ಅಂತ ಸರಿಯಾದ ದಾಖಲೆ ಇಲ್ಲ. ಪ್ರತಿ ಅಧಿವೇಶನದಲ್ಲೂ ಈ ಪ್ರಶ್ನೆ ಸರ್ವೇ ಸಾಮಾನ್ಯ. ಆದರೆ ಉತ್ತರವಾಗಿ ದೊರಕುವ ಅಂಕಿಅಂಶ ಮಾತ್ರ ನಿಖರ ಅಲ್ಲ. ಕಾಲದಿಂದ ಕಾಲಕ್ಕೆ ಈ ಸಂಖ್ಯೆ ಬದಲಾಗುತ್ತಲೇ ಇದೆ. ಹೀಗಾಗಿ ಪ್ರಸ್ತುತ ರಾಜ್ಯದ ಎಲ್ಲ ಸರ್ಕಾರಿ ಜಮೀನಿನಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾಗಿದೆ ಅಂತ ನಾವೇ ಆನ್ಲೈನ್ನಲ್ಲಿ 1 to 5 ಮಾಡಿಕೊಂಡಿದ್ದೇವೆ. ಈ ಪ್ರಕ್ರಿಯೆ ಅಂತ್ಯವಾದರೆ ರಾಜ್ಯದಲ್ಲಿ ಎಷ್ಟು ಜನರಿಗೆ ಸರ್ಕಾರಿ ಜಮೀನು ಮಂಜೂರಾಗಿದೆ ಎಂಬ ನಿಖರ ಅಂಕಿಅಂಶ ದೊರಕಲಿದೆ ಅಂತ ಹೇಳಿದ್ರು. ಈಗ ಅರ್ಜಿಗೆ ನಾವು ಕಾಯ್ತಾ ಇಲ್ಲ. ಸರ್ಕಾರನೇ ಎಲ್ಲ ಮಂಜೂರಿದಾರರದ್ದು ದಾಖಲೆಗಳನ್ನು ನಾವೇ ತಯಾರು ಮಾಡಿ ನಾವೇ ಎಲ್ಲರಿಗೂ ಅಭಿಯಾನ ಮಾದರಿಯಲ್ಲಿ ಪೋಡಿ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಈಗ ಕೆಲಸ ನಡೆದಿದೆ. ಈಗ ಎಷ್ಟು ಮಂಜೂರಿದಾರರಿದ್ದಾರೆ ರಾಜ್ಯದಲ್ಲಿ ಅಂತ ಇವಾಗ ಹೇಮಲತಾ ನಾಯ್ಕ ಅವರು ಕೇಳಿದ್ದಾರೆ. ಅದು ಇಲ್ಲಿವರೆಗೂ ಕೂಡ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅನ್ನೋದು ಎಲ್ಲಿನೂ ಕರೆಕ್ಟ್ ದಾಖಲೆ ಇಲ್ಲ. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆ ಬರ್ತದೆ. ಪ್ರತಿ ಅಧಿವೇಶನದಲ್ಲಿ ಸಾವಿರಾರು ಬಾರಿ ಪ್ರಶ್ನೆ ಬಂದಿದೆ. 1000 ಉತ್ತರ ನೋಡಿದರೆ ಒಂದೊಂದು ಉತ್ತರದಲ್ಲಿ ಒಂದೊಂದು ಅಂಕಿ ಸಂಖ್ಯೆ ಇರುತ್ತೆ. ಯಾಕಂದರೆ ಇಲ್ಲಿವರೆಗೂ ಅದು ಡೇಟಾ ಇರಲಿಲ್ಲ. ಈಗ ನಾವೇನು ಮಾಡಿದ್ದೇವೆ, ರಾಜ್ಯದ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೇ 1 to 5 ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ಆನ್ಲೈನ್ 1 to 5 ನಾವು ಮಾಡಿದ್ದೇವೆ. ಇಲ್ಲಿವರೆಗೆ 73,390 ಸರ್ವೆ ನಂಬರ್ಗಳಲ್ಲಿ ಮಂಜೂರಾದವರು ಇದ್ದಾರೆ ಅಂತ ಪತ್ತೆ ಮಾಡಿದ್ದೇವೆ. ಈ ಸರ್ವೆ ನಂಬರ್ನಲ್ಲಿ 2,51,000 ಮಂಜೂರುದಾರರಿದ್ದಾರೆ. ಇನ್ನು 67,000 ಸರ್ವೆ ನಂಬರ್ಗಳಲ್ಲಿ ಈವರೆಗೆ 1 to 5 ಆಗಿಲ್ಲ. ಈ ಕೆಲಸವನ್ನ ಶೀಘ್ರವೇ ಮಾಡಬೇಕಿದೆ. ಇನ್ನು 1 to 5 ಮಾಡಿದಾಗ ಒಟ್ಟಾರೆ ಎಷ್ಟು ಮಂಜೂರುದಾರರು ಇದ್ದಾರೆ ಎಂಬ ನಿಖರ ಮಾಹಿತಿ ತಿಳಿಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು 73,390 ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದ್ದನ್ನು ನಾವು ಪಟ್ಟಿ ಮಾಡಿದ್ದೇವೆ. ಎಷ್ಟು ಮಂಜೂರಿದಾರರಿದ್ದಾರೆ ಅಂದರೆ 2,51,000 ಮಂಜೂರಿದಾರರಿದ್ದಾರೆ. ಅದರಲ್ಲಿ ಇನ್ನೂ ನಾವು 1 to 5 ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ 67,000 ಇದೆ. 73,390 ಮಾಡಿದ್ದೇವೆ. ಇನ್ನೂ 67,000 ಸರ್ವೆ ನಂಬರ್ಗೆ 1 to 5 ಮಾಡಬೇಕಾಗಿದೆ. ಈ 1 to 5 ಮಾಡಿದಾಗ ಅಲ್ಲಿ ಎಷ್ಟು ಮಂಜೂರಿದಾರರಿದ್ದಾರೆ ಅನ್ನೋದು ನಮಗೆ ದಾಖಲೆ ಸಿಗುತ್ತೆ. ಜಮೀನುಗಳ ಪೋಡಿ ಕಾರ್ಯ ಪೂರ್ಣಗೊಳಿಸೋಕೆ 5 ದಾಖಲಾತಿ ಇರಬೇಕು ಎಂಬ ನಿಯಮ ಸಡಿಲಗೊಳಿಸಿ 3 ದಾಖಲೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು. ಇದರಿಂದ 1,17,639 ಮಂದಿ ಭೂ ಮಂಜೂರುದಾರರ ಪೋಡಿ ಕಾರ್ಯವಾಗಿದೆ. ಕನಿಷ್ಠ 2 ದಾಖಲೆಗಳಿದ್ರೂ ಪೋಡಿ ಮಾಡುವಂತೆ ಸೂಚಿಸಿದ್ದು, ಇದರಿಂದ ಬರುವ 15 ದಿನಗಳೊಳಗಾಗಿ 30,000 ಮಂದಿ ಸೇರ್ಪಡೆಯಾಗಲಿದ್ದಾರೆ.
ಡಿಸೆಂಬರ್ ಅಂತ್ಯಕ್ಕೆ 2 ಲಕ್ಷ ಮಂದಿಗೆ ಪೋಡಿ ಕಾರ್ಯ ಮುಗಿಸುವ ಗುರಿ ಹೊಂದಲಾಗಿದೆ ಅಂತ ಇದೇ ವೇಳೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ 73,390ರಲ್ಲಿ 2,51,000 ಮಂಜೂರಿದಾರರಿದ್ದಾರೆ. ಇದರಲ್ಲಿ ಹಿಂದೆ ಏನಿತ್ತು, ಕನಿಷ್ಠ 5 ದಾಖಲೆ ಇರಬೇಕು ಅಂತ ಇತ್ತು. ಅದನ್ನ ನಾವು ಬಂದ ಮೇಲೆ 1 ವರ್ಷ ಕೂತ್ಕೊಂಡು ಅದನ್ನ ತಿದ್ದಿ ತೀಡಿ ಮಾಡಿ ಕನಿಷ್ಠ 5 ದಾಖಲೆ ಇದ್ದಿದ್ದನ್ನ ಈಗ 3 ದಾಖಲೆಗೆ ಇಳಿಸಿದ್ದೇವೆ. 3 ದಾಖಲೆ ಇರೋದು ಎಷ್ಟಿದ್ದಾರೆ 2,51,000ದಲ್ಲಿ ಅಂದರೆ 1,17,639 ಮಂಜೂರಿದಾರರಿಗೆ ಕನಿಷ್ಠ 3 ದಾಖಲೆ ಇದೆ. ಈಗ 1,17,000 ಜನರದ್ದು ಕೂಡ ನಾವೇ ಸರ್ಕಾರದಿಂದ ಅವರಿಗೆ ಪೋಡಿ ಮಾಡ್ತಾ ಇದ್ದೇವೆ. ಕಂದಾಯ ಕಚೇರಿಗಳಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ಮೂಲ ಕಡತಗಳು ಕಾಣೆಯಾಗ್ತಾ ಇರೋ ಕುರಿತು ಪ್ರಶ್ನೆಗೆ ಉತ್ತರಿಸಿ, ರಾಜ್ಯದ ಕಂದಾಯ ಕಚೇರಿಗಳಲ್ಲಿರೋ ಭೂ ರಕ್ಷಣೆಗೆ ಸಂಬಂಧಿಸಿದಂತೆ ಮೂಲ ಕಡತಗಳ ರಕ್ಷಣೆಗಾಗಿ 100 ಕೋಟಿ ಪುಟಗಳಿರೋ ದಾಖಲಾತಿಗಳನ್ನ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇದೆ. ಸದ್ಯ 36 ಕೋಟಿ ಪುಟಗಳ ಸ್ಕ್ಯಾನಿಂಗ್ ಕಾರ್ಯ ಮುಗಿದಿದೆ. ಮುಂದಿನ ವರ್ಷ ಫೆಬ್ರವರಿ ಒಳಗೆ ಸ್ಕ್ಯಾನಿಂಗ್ ಕಾರ್ಯ ಪೂರ್ಣಗೊಳಿಸಲಾಗುತ್ತೆ. ಇದರಿಂದ ನಕಲಿ ದಾಖಲೆ ಸೃಷ್ಟಿ, ದಾಖಲೆ ತಿದ್ದುವ ಅಥವಾ ಕಳೆದು ಹಾಕುವ ಪ್ರಸಂಗಗಳಿಂದ ರೈತರಿಗೆ ಆಗ್ತಾ ಇರೋ ಶೋಷಣೆ ಪೂರ್ಣ ವಿರಾಮ ನೀಡಲಾಗುತ್ತೆ ಅಂತ ಕಂದಾಯ ಇಲಾಖೆ ಹಾಗೂ ಸರ್ಕಾರದ ಉದ್ದೇಶ ಅಂತ ಮಾಹಿತಿಯನ್ನ ಕೊಟ್ಟರು. ಹೇಳಿದ್ದೇನೆ, 3 ಇಲ್ಲದೆ ಹೋದ್ರೆ 2 ದಾಖಲೆ ಇದ್ರೂ ಕೂಡ ಮಾಡಿ ಅಂತ ಹೇಳಿದ್ದೇನೆ. ಅಲ್ಲೂ ಕೂಡ ಇನ್ನೊಂದು 30,000 ಕ್ಲಿಯರ್ ಆಗುತ್ತೆ. ಈಗ 1,17,000 ಆಟೋಮ್ಯಾಟಿಕಲಿ ಪೋಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನ 30,000 ಆಗುತ್ತೆ. ಸೊ ಅಲ್ಲಿಗೆ ಔಟ್ ಆಫ್ 2.5 lakhs 1,47,000 ಅವ್ರಿಗೆ ನಾವೇ ಪೋಡಿ ಮಾಡಿಕೊಡ್ತೇವೆ. ಇವು ಒಂದಕ್ಕೂ ನಮಗೆ ಅರ್ಜಿ ಬಂದಿಲ್ಲ, ಅರ್ಜಿ ಸ್ವೀಕೃತಿ ಆಗಿಲ್ಲ, ಅರ್ಜಿ ಕೇಳಿಲ್ಲ, ಅರ್ಜಿ ತಗೊಂಡಿಲ್ಲ. ಇಷ್ಟು ನಾವೇ ಹೋಗಿ ಮಾಡ್ತಾ ಇರುವಂಥ ಕೆಲಸ. ಸೊ 5 ಇದ್ದಿದ್ದನ್ನು 3 ಮಾಡಿದ್ದೇವೆ. 3ರಲ್ಲಿ 2 ಇರುವಂಥ ಪ್ರಕರಣಗಳನ್ನು ಕೂಡ ಮಾಡಿ ಅಂತ ನಾನು DC-ಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಮಾಡೋದ್ರಿಂದ ಬಹುಶಃ ಇನ್ನು ಮುಂದಿನ ನನ್ನ ಪ್ರಕಾರ ಡಿಸೆಂಬರ್ ಒಳಗಡೆ ಬಹುಶಃ 2 ಲಕ್ಷ ಮಂಜೂರಿದಾರರಿಗೆ ನಾವೇ ಸರ್ಕಾರದಿಂದ ಪೋಡಿ ಮಾಡಿಕೊಡ್ತಾ ಇದ್ದೇವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.